ನಮಸ್ಕಾರ. ಸ್ಟ್ರೋಕ್ ಅಥವಾ ಲಕ್ವಾ ಅದ್ರ ಬಗ್ಗೆ ವಿಲ್ ಲರ್ನ್ ಟುಡೇ. ಸೊ ಸ್ಟ್ರೋಕ್ ಅಂದರೆ ಒಂದು ಬ್ರೈನಿನ ಒಂದು ಭಾಗ ಅದು ಕಾರ್ಯಾಚರಣೆ ಕಳ್ಕೊಳ್ಳುವಂಥದ್ದು, ಅದನ್ನೇ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಇಸ್ಕಿಮಿಕ್ ಸ್ಟ್ರೋಕ್ ಆರ್ ಹೆಮ್ರೇಜಿಕ್ ಸ್ಟ್ರೋಕ್. ಇಸ್ಕಿಮಿಕ್ ಅಂದರೆ ಒಂದು ಭಾಗದ ಬ್ರೈನ್ ಅಂದರೆ ಮೆದುಳಿಗೆ ರಕ್ತ ಸಂಚಲನ ಸ್ಥಗಿತವಾಗೋದನ್ನು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ದಟ್ ಈಸ್ ಬಿಕಾಸ್ ಒಂದು ಕ್ಲಾಟ್ ಉತ್ಪಾದನೆ ಹಾರ್ಟಲ್ಲಿರ್ಬೋದು ಅಥವಾ ಮೇಜರ್ ವೆಸಲ್ಸ್, ಕೆರೋಟಿಡ್ ಆರ್ಟ್ರಿ ಅಥವಾ ಅಯೋಟಾ ಈ ಭಾಗದಿಂದ ಉತ್ಪಾದನೆ ಆಗಿ ಅದು ಮೇಲಿಂದ ಹಾರ್ಕೊಂಡೋಗಿ ಬ್ರೈನ್ಗೆ ಮೆದುಳಿಗೆ ಸಪ್ಲೈ ಮಾಡುವಂಥ ಒಂದು ರಕ್ತನಾಳನ ಬ್ಲಾಕ್ ಮಾಡಿ ಆ ಭಾಗದ ಬ್ರೈನ್ ಅಥವಾ ಮೆದುಳಿಗೆ ಫಂಕ್ಷನಾಲಿಟಿ ಕಳ್ಕೊಳ್ಳೋದನ್ನು ಸ್ಟ್ರೋಕ್ ಅಂತ ಹೇಳ್ತೀವಿ, ಇಸ್ಕಿಮಿಕ್ ಸ್ಟ್ರೋಕ್ ಅಂತ. ಬಲಭಾಗದ ಬ್ರೈನ್ ಎಫೆಕ್ಟ್ ಆದಾಗ ಎಡಭಾಗದ ಬಾಡಿ ಕಂಟ್ರೋಲು ತಪ್ಪುತ್ತೆ. ಅದೇ ಥರ ಎಡಭಾಗದ ಬ್ರೈನ್ ಎಫೆಕ್ಟ್ ಆದಾಗ ಬಲಭಾಗದ ಬಾಡಿದು ಎಫೆಕ್ಟ್ ವಾಟ್ ಎವರ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಈಸ್ ಬ್ರೈನ್. ಯಾಕೆ ಟೈಮ್ ಈಸ್ ಬ್ರೈನ್ ಅಂತಂದರೆ ಅತಿ ಶೀಘ್ರವಾಗಿ ಅದೇನು ಬ್ಲಾಕ್ ಆಗಿರುತ್ತೆ ಆ ರಕ್ತನಾಳದಲ್ಲಿ ಬ್ಲಾಕ್ ಆಗಿರೋಂಥ ಕ್ಲಾಟ್ನ ನಾವು ಸರಿಪಡಿಸಿದ್ರೆ, ಅಂದರೆ ಆ ಕ್ಲಾಟ್ನ ರಿಮೂವ್ ಮಾಡಿದ್ರೆ ಅದನ್ನು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಆವಾಗ ಅದು ಏನು ಲಕ್ವಾ ಹೊಡ್ತಿರುತ್ತೆ, ಒಂದು ಭಾಗದ ಫಂಕ್ಷನಾಲಿಟಿ ಏನೋಗಿರುತ್ತೆ ಕಂಪ್ಲೀಟಾಗಿ ರಿಕವರ್ ಮಾಡ್ಬೋದು. ಅದಕ್ಕೆ ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ. ಸೊ ಟ್ರೀಟ್ಮೆಂಟು ರೈಟ್ ಟೈಮಲ್ಲಿ ರೈಟ್ ಟ್ರೀಟ್ಮೆಂಟು ವೆರಿ ಇಂಪಾರ್ಟೆಂಟ್ ಇನ್ ದ ಸ್ಟ್ರೋಕ್.